ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಇದು ಯೂಟ್ಯೂಬ್ ಚಾನೆಲ್. ಸೊ ನಮ್ಮೆಲ್ರಿಗೂ ಗೊತ್ತು ಮಷೀನ್ ಲರ್ನಿಂಗ್ ಅನ್ನೋದು ತುಂಬಾನೇ ಪವರ್ಫುಲ್ಲು. ಓಕೆ, ಕಂಪ್ಯೂಟರ್ಸ್ ಅಂತೂ ತುಂಬಾ ಚೆನ್ನಾಗಿ ಕ್ಯಾಲ್ಕುಲೇಷನ್ ಮಾಡುತ್ತೆ ಅಂತಲೂ ಗೊತ್ತು ನಮಗೆ. ಹೆಂಗೆ ಇವಾಗ ಎಕ್ಸಾಂಪಲ್ ನಾನೇ ನಿಮಗೆ ಇವಾಗ 9999 ಹೋಲ್ ಸ್ಕ್ವೇರ್ ಮಾಡಪ್ಪ ಅಂತ ಅಂದರೆ ನೀವು ತಕ್ಷಣ ಕ್ಯಾಲ್ಕುಲೇಟರ್ ತಗೊಳ್ತೀರಾ. ಇಲ್ಲ ಅಂತ ಅಂದರೆ ದೇವ್ರೆ ಏನಿರ್ಬೋದು ದೇವ್ರೆ ಇದು ಅಂತ ಕೇಳ್ತೀರಾ. ಆದರೆ ಮಷೀನು ಮಿಲ್ಲಿ ಸೆಕೆಂಡ್ಸ್ ಅಲ್ಲಿ ಆನ್ಸರ್ ಹೇಳುತ್ತೆ. ಇನ್ಸ್ಟೆಂಟ್ ಆಗಿ ಆನ್ಸರ್ ಶುರು ಮಾಡುತ್ತೆ. ಅದು ಇನ್ಸ್ಟೆಂಟ್ ಆನ್ಸರ್ ಹೇಳಕ್ ಶುರು ಮಾಡುತ್ತೆ. ಓಕೆನಾ. ಸೊ ಇವಾಗ ನಾವು ಆಲ್ರೆಡಿ ನೋಡಿರ್ತೀವಿ ಕಂಪ್ಯೂಟರ್ಸು ಮನುಷ್ಯರನ್ನೇ ಡಿಫೀಟ್ ಮಾಡ್ತಿದೆ ಗೇಮ್ಸ್ ಅಲ್ಲಿ. ಸೊ ಚೆಸ್ ಆಗಿರ್ಬೋದು ಅಥವಾ ಗೋ ಆಗಿರ್ಬೋದು ಇದ್ರಲ್ಲೆಲ್ಲ. ಸೊ ಡು ಯು ಥಿಂಕ್ ದ ಮಷಿನ್ ಲರ್ನಿಂಗ್ ಇಸ್ ಪವರ್ಫುಲ್? ಲೈಕ್ ಇವಾಗ ಅಂದ್ರೆ ಇಷ್ಟು ಪವರ್ಫುಲ್ ಆಗಿದ್ರು ಕೂಡ ಅದಕ್ಕೂ ಕೂಡ ಕೆಲವೊಂದು ಡಿಫಿಕಲ್ಟೀಸ್ ಅನ್ನೋದಿರತ್ತೆ. ಸೊ ಈ ಒಂದು ಡಿಫಿಕಲ್ಟೀಸ್ನ ಅದು ಕೂಡ ಫೇಸ್ ಮಾಡ್ತಿರುತ್ತೆ ಅಲ್ವಾ, ಈ ತರ ಡಿಫಿಕಲ್ಟೀಸು. ಆ ಒಂದು ಡಿಫಿಕಲ್ಟೀಸ್ನ ನಾವು ಚಾಲೆಂಜಸ್ ಆಫ್ ಮಷಿನ್ ಲರ್ನಿಂಗ್ ಅಂತಾನೆ ಕರಿತೀವಿ. ಸೊ ಈ ಮಷಿನ್ ಲರ್ನಿಂಗ್ ಇಸ್ ಸೋ ಪವರ್ಫುಲ್, ಬಟ್ ಸ್ಟಿಲ್ ಇಟ್ ಹ್ಯಾಸ್ ಅ ಪ್ರಾಬ್ಲಮ್ಸ್. ಸೊ ಯಾಕೆ ಅಂದ್ರೆ ಮಷೀನ್ಸು ಡಿಪೆಂಡ್ಸ್ ಆನ್ ಮೆನಿ ಫ್ಯಾಕ್ಟರ್ಸ್ ಅಲ್ವಾ? ತುಂಬಾ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಟೈಪ್ ಆಫ್ ಪ್ರಾಬ್ಲಮ್ ಆಗಿರ್ಬೋದು, ಆಮೇಲೆ ನೀವು ಎಷ್ಟು ಡೇಟಾ ಕೊಡ್ತೀರಾ ಅನ್ನೋದ್ರ ಮೇಲೆ ಆಗಿರ್ಬೋದು, ಅದ್ರದ್ದು ಕ್ಯಾಲ್ಕುಲೇಷನ್ ಸ್ಪೀಡ್ ಅಂದ್ರೆ ಕಾಂಪ್ಯೂಟೇಷನಲ್ ಪವರ್ ಆಗಿರ್ಬೋದು, ಮತ್ತೆ ಅಲ್ಗಾರಿದಮ್ಸ್ ಆಗಿರ್ಬೋದು, ರೈಟ್? ಸೊ ಈ ಫ್ಯಾಕ್ಟರ್ಸ್ಗಳ ಮೇಲೆಲ್ಲ ಅದು ಡಿಪೆಂಡ್ ಆಗುತ್ತೆ. ಅದಕ್ಕೆ ಸೊ ಇದೆಲ್ಲಾನು ಇಂಪಾರ್ಟೆಂಟು. ಅದರಿಂದನೇ ನಾವು ಏನಂತೀರ, ಒಂದು ಮಷೀನು ನೀಟಾಗಿ ಸಾಲ್ವ್ ಮಾಡೋಕ್ಕಾಗೋದು ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಆಗಲಿ. ಸೊ ಇವಾಗ ಫಸ್ಟ್ ಚಾಲೆಂಜ್ ನಾನು ಹೇಳಿದೆ ತುಂಬ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಅದರಲ್ಲಿ ಫಸ್ಟ್ ಫ್ಯಾಕ್ಟರ್ ಬಂದು ಪ್ರಾಬ್ಲಮ್ ಡೆಫಿನೇಷನ್. ಸೊ ಪ್ರಾಬ್ಲಮ್ ಡೆಫಿನೇಷನ್ ಅಂದರೆ ನಾವು ಫಸ್ಟು ಆ ಪ್ರಾಬ್ಲಮ್ನ ನಾವು ನೀಟಾಗಿ ಅರ್ಥ ಮಾಡ್ಕೊಳ್ಬೇಕು. ಲೈಕ್ ಕಂಪ್ಯೂಟರು ಏನು ಸಾಲ್ವ್ ಮಾಡಬೇಕು ಅನ್ನೋದನ್ನ, ಓಕೆನಾ, ಫಸ್ಟ್ ಅದನ್ನು ನಾವು ತಿಳ್ಕೊಬೇಕು. ದಟ್ ಈಸ್ ವಾಟ್ ಪ್ರಾಬ್ಲಮ್ ಡೆಫಿನೇಷನ್. ಸಪೋಸ್ ಇವಾಗ ನಾನೇ ಹೇಳ್ತೀನಿ, ಇಲ್ಲಿ ಯಾವುದೋ ಪಕ್ಕದಲ್ಲಿ ಒಂದು ಸ್ಟೋರ್ ಇರುತ್ತೆ, ಓಕೆನಾ. ಸೊ ನಾನೇನು ಹೇಳ್ತೀನಿ, ಹೋಗಪ್ಪ ಏನಾದರೂ ಸ್ಟೋರಲ್ಲಿ ತಗೋಬಾ ಅಂತ ಹೇಳ್ತೀನಿ. ಸೊ ನೀವು ಅವಾಗ ಕನ್ಫ್ಯೂಸ್ ಆಗ್ತೀರಾ, ನಾನು ಏನು ತಗೊಂಡು ಬರಬೇಕು. ಲೈಕ್ ಮನೆ ರಿಲೇಟೆಡ್ ಏನಾದರೂ ತಗೊಂಡು ಬರಬೇಕಾ, ಲೈಕ್ ಇವಾಗ ಉದ್ದಿನಬೇಳೆ ತೊಗರಿಬೇಳೆ ಆ ಥರದ್ದು ತೊಗೊಂಡು ಬರಬೇಕಾ, ಅಥವಾ ಚಾಕ್ಲೇಟ್ಸ್ ತೊಗೊಂಡು ಬರಬೇಕಾ, ಅಥವಾ ಸಮಥಿಂಗ್ ಈ ಥರ ನಿಮಗೆ ಗೊತ್ತೇ ಆಗಲ್ಲ ನಾನು ಏನು ತೊಗೊಂಬರ್ಬೇಕು ಆ ಸ್ಟೋರಿಂದ ಅಂತ. ಇವಾಗ ನಾನು ಏನಾದರೂ ಹೋಗಪ್ಪ ಸ್ಟೋರಲ್ಲಿ ಚಾಕ್ಲೇಟು ಬಿಸ್ಕೆಟು ಅಥವಾ ಬಿಸ್ಕೆಟ್ ಮತ್ತು ಮಿಲ್ಕ್ ತಗೋಬಾ ಅಂತ ಅಂದರೆ ನೀವೇನು ಮಾಡ್ತೀರಾ, ನಾನು ಹೇಳಿರೋ ಪ್ರಕಾರ ಚಾಕ್ಲೇಟು ತಗೊಬರ್ತೀರಾ, ಬಿಸ್ಕೆಟು ತಗೊಂಬರ್ತೀರಾ, ಮಿಲ್ಕ್ ಕೂಡ ತಗೊಂಡ್ ಬರ್ತೀರಾ ಅಲ್ವಾ? ಸೊ ಇಲ್ಲಿ ಯಾಕೆ ಈ ತರ ಮಾಡ್ತೀರಾ, ಯಾಕೆ ಆ ಥರ ತಗೊಂಡ್ ಬರ್ತೀರಾ ಅಂದ್ರೆ, ಯಾಕಂದ್ರೆ ನಾನು ಕೊಟ್ಟಿರುವಂತ ಇನ್ಸ್ಟ್ರಕ್ಷನ್ ಅಷ್ಟು ಕರೆಕ್ಟ್ ಆಗಿದೆ ಮತ್ತೆ ಅಷ್ಟು ಕ್ಲಿಯರ್ ಆಗಿದೆ, ನಿಮ್ಗೆ ಅರ್ಥ ಆಗಿದೆ ಅದಕ್ಕೆ. ಸೊ ನಮ್ಮ ಪ್ರಾಬ್ಲಮ್ ಡೆಫಿನೇಷನ್ ಕೂಡ, ನಮ್ಮ ಪ್ರಾಬ್ಲಮ್ಮು ಅಷ್ಟೇ, ಆ ಎಲ್ಲ ಕೊಟ್ಟಿರುವಂತ ಇನ್ಸ್ಟ್ರಕ್ಷನ್ ಕಂಪ್ಲೀಟ್ ಮತ್ತೆ ಕ್ಲಿಯರ್ ಆಗಿರಬೇಕು. ಸೊ ಯಾವಾಗ ನಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗಿರತ್ತೆ ಮತ್ತೆ ಕಂಪ್ಲೀಟ್ ಆಗಿರತ್ತೆ, ನಾವು ಅದನ್ನ ವೆಲ್ ಪೋಸ್ಡ್ ಪ್ರಾಬ್ಲಮ್ ಅಂತ ನಾವು ಕರಿತೀವಿ. ಓಕೆ, ನಮ್ಮ ಒಂದು ಪ್ರಾಬ್ಲಮ್ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಏನಾದರೂ ಅನ್ಕ್ಲಿಯರ್ ಇದ್ದು ಮತ್ತೆ ಇನ್ಕಂಪ್ಲೀಟ್ ಏನಾದರೂ ಇದ್ರೆ, ಸೊ ನಾವೇನ್ ಮಾಡ್ತೀವಿ, ಅದನ್ನ ಇಲ್ ಪೋಸ್ಡ್ ಪ್ರಾಬ್ಲಮ್ಸ್ ಅಂತ ನಾವು ಕರಿತೀವಿ. ಓಕೆನಾ, ಇಷ್ಟ ಅರ್ಥ ಆಯ್ತಲ್ವಾ? ಏನು ಪ್ರಾಬ್ಲಮ್ ಡೆಫಿನೇಷನ್ನು ಅಂದ್ರೆ ಯಾವ ತರ ಮ್ಯಾಟರ್ ಆಗತ್ತೆ ಮಷಿನ್ ಲರ್ನಿಂಗ್ ಅಲ್ಲಿ ಅಂತ ಅರ್ಥ ಆಯ್ತಲ್ವಾ? ಸೊ ಮಷೀನ್ ಲರ್ನಿಂಗ್ಗೆ ನಾವು ಏನಂತೀರ, ಫಾರ್ ಅ ಫಸ್ಟ್ ಟೈಮ್ ಮಷೀನ್ ಲರ್ನಿಂಗ್ ಏನು ಮಾಡುತ್ತೆ, ಆ ಒಂದು ಸಿಸ್ಟಮು ಲಿಮಿಟೆಡ್ ಅಮೌಂಟ್ ಆಫ್ ಡೇಟಾನ ರಿಸೀವ್ ಮಾಡುತ್ತೆ. ಸೊ ಇದರಿಂದ ಮಷೀನಿಗೆ ನೀಟಾಗಿ ಪ್ಯಾಟರ್ನ ಏನಂತೀರ, ಕಂಡುಹಿಡ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಸೊ ಇಲ್ಲಿ ಇವಾಗ ಮಷೀನ್ ಲರ್ನಿಂಗ್ಗೆ ಬೇಕಾಗಿರೋದೇ ಡೇಟಾ, ಅದು ಕಲಿಯೋದಿಕ್ಕೆ ಅಲ್ವಾ? ಸೊ ನಾವು ಕಂಪ್ಯೂಟರಿಗೆ ಎಷ್ಟು ಡೇಟಾ ಕೊಡ್ತೀವೋ ಅಷ್ಟು ಅದಕ್ಕೆ ಈಸಿಯಾಗಿ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ಲಿ ಅಥವಾ ಹೊಸ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕಾಗ್ಲಿ ಯೂಸ್ ಆಗುತ್ತೆ. ಸೊ ಅವಾಗ ಡೇಟಾ ಬೇಕು ಜಾಸ್ತಿ ಅಂತ ಅಂದಾಗ ನೆಕ್ಸ್ಟ್ ಚಾಲೆಂಜ್ ಬರೋದೇ ಹ್ಯೂಜ್ ಅಮೌಂಟ್ ಆಫ್ ಡೇಟಾ ಅಂತ. ಸೊ ಈ ಒಂದು ಹ್ಯೂಜ್ ಅಮೌಂಟ್ ಆಫ್ ಡೇಟಾ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತು ಏನು, ಅದೊಂದು ಇನ್ಫಾರ್ಮೇಶನ್ ತರ ಅಥವಾ ರಾ ಫ್ಯಾಕ್ಟ್ ತರ, ಒಂದು ರಿಯಲ್ ವರ್ಲ್ಡ್ ಅಲ್ಲಿ ಬಂದಿರೋಂಥ ಇನ್ಫಾರ್ಮೇಶನ್ ಅಥವಾ ಕಲೆಕ್ಟ್ ಆಗಿರೋಂಥ ಇನ್ಫಾರ್ಮೇಶನ್ ಅದು. ಓಕೆನಾ. ಸೊ ಇವಾಗ ಎಕ್ಸಾಂಪಲ್ಲು, ನಾನು ಯಾವುದೋ ಒಂದು ಮಗುಗೆ ಇವಾಗ ಕ್ಯಾಟ್ ಪಿಕ್ಚರ್ ತೋರಿಸಿ ನೋಡಪ್ಪ ಇದು ಕ್ಯಾಟ್ ಅಂತ ನಾನು ಹೇಳ್ಕೊಡ್ತೀನಿ.
ಸೊ ಅದು ಚಿಕ್ಕ ಮಗು ಅಲ್ವಾ? ಲೈಕ್ ಇವಾಗ ನಮಗೆ ಸಡನ್ನಾಗಿ ಯಾವುದೋ ಒಂದು ಬೇರೆ ಪಿಕ್ಚರ್, ಹೊಸ ಪಿಕ್ಚರ್ ಏನಾದ್ರು ತೋರಿಸಿ ಸೈಡ್‌ಗಿಟ್ಟಾಗ ಮತ್ತೆ ಅದೇ ಪಿಕ್ಚರ್ ತೋರಿಸಿದ್ರು ಕೂಡ ವಿ ವಿಲ್ ನಾಟ್ ಬಿ ಏಬಲ್ ಟು ಐಡೆಂಟಿಫೈ ದಟ್ ಪಿಕ್ಚರ್, ರೈಟ್? ಸ್ವಲ್ಪ ಅವರ್ಸ್ ಆದ್ಮೇಲೆ ಅದೇ ಪಿಕ್ಚರು ತೋರಿಸಿದಾಗ ನಮಗೆ ಐಡೆಂಟಿಫೈ ಮಾಡೋದಕ್ಕೆ ಆಗಲ್ಲ. ಅಂಥದ್ರಲ್ಲಿ ಚಿಕ್ಕ ಮಕ್ಳಿಗಾಗತ್ತಾ? ಇಲ್ಲ. ಸೊ ಚಿಕ್ಕ ಮಕ್ಳಿಗೆ ನಾನು ಏನು ಮಾಡ್ತೀನಿ ಅಂತ ಅಂದ್ರೆ, ನಾನು ಒಂದು ಕ್ಯಾಟ್ ಪಿಕ್ಚರ್‌ನ ತೋರಿಸ್ಬಿಟ್ಟು, ನೋಡಿ ಇದು ಕ್ಯಾಟ್ ಈ ತರ ಇರತ್ತೆ ಅಂತ ತೋರಿಸ್ತೀನಿ. ಸೊ ಇದು ನೆಕ್ಸ್ಟ್ ನಾನು ಅದೇ ಕ್ಯಾಟ್ ಪಿಕ್ಚರ್‌ನ ತೋರಿಸಿದಾಗ ಅದು ಸ್ವಲ್ಪ ಕಷ್ಟ ಪಡುತ್ತೆ ಇದು ಕ್ಯಾಟ್ ಅಂತ ಅನ್ಕೊಳ್ಳೋದಕ್ಕೆ. ಅದೇ ಇವಾಗ ನಾನು ದಿನ ಲೈಕ್ 100 ಪಿಕ್ಚರ್ಸ್ ಆಫ್ ಏನಂತೀರ ಕ್ಯಾಟ್‌ನ ತೋರಿಸ್ತಾ ಹೋದ್ರೆ ಏನಾಗುತ್ತೆ, ಒಂದು ಮಗುಗೂ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ನೀನು ಪಿಕ್ಚರ್ ತೋರಿಸಿದಾಗ ಅದು ಐಡೆಂಟಿಫೈ ಮಾಡುತ್ತೆ ಇದು ಕ್ಯಾಟ್ ಅನ್ನೋ ತರ. ಸೊ ಅದೇ ತರ ಮಷೀನು ಕೂಡ ಡೇಟಾ ಇಂದ ಅದು ಕಲಿಯತ್ತೆ. ಓಕೆನಾ? ನಾವು ಎಷ್ಟು ಅಮೌಂಟ್ ಆಫ್ ಡೇಟಾ ಕೊಟ್ಟು ನಮ್ಮ ಮಷೀನ್‌ನ ಟ್ರೈನ್ ಮಾಡ್ತೀವಿ, ಆ ತರ ಅದು ರಿಸಲ್ಟ್ಸು ಎಕ್ಸಾಕ್ಟ್ ಅಕ್ಯುರೇಟ್ ಆಗಿ ಕೊಡ್ತಾ ಹೋಗತ್ತೆ. ಓಕೆನಾ? ಸೊ ಇಲ್ಲಿ ನಾವು ಯಾವಾಗ್ಲೂ ಗುಡ್ ಡೇಟಾನೇ ಕೊಡ್ಬೇಕು ಮಷೀನಿಗೆ. ಸೊ ಇಲ್ಲಿ ಗುಡ್ ಡೇಟಾ ಅಂದ್ರೆ ಏನು? ಗುಡ್ ಡೇಟಾ ಅಂದ್ರೆ ಯಾವುದೇ ರೀತಿ ಮಿಸ್ಸಿಂಗ್ ವ್ಯಾಲ್ಯೂಸ್ ಅನ್ನೋದಿರಬಾರ್ದು. ಆಮೇಲೆ ಇನ್‌ಕರೆಕ್ಟ್ ವ್ಯಾಲ್ಯೂಸ್ ಅನ್ನೋದಿರಬಾರ್ದು. ಮತ್ತೆ ತುಂಬಾ ದೊಡ್ಡ ಎಕ್ಸಾಂಪಲ್ ಕೊಡೋದಲ್ಲ. ಓಕೆನಾ? ಸೊ ಅಕಸ್ಮಾತ್ ನಿಮ್ಮ ಡೇಟಾ ಏನಾದ್ರೂ ಕೆಟ್ಟದಾಗಿದ್ರೆ, ಇಫ್ ದ ಡೇಟಾ ಇಸ್ ದ ಬ್ಯಾಡ್ ದೆನ್ ದ ರಿಸಲ್ಟ್ ವಿಲ್ ಆಲ್ಸೋ ಬಿ ಬ್ಯಾಡ್. ಸೊ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಸೊ ಇವಾಗ ನಿಮ್ಗೆ ಏನೋ ಒಂದು ಎಕ್ಸಾಮ್ ಇದೆ. ಸೊ ಆ ಎಕ್ಸಾಮ್‌ಗೆ ಯಾವ ರೀತಿ ಪ್ರಿಪೇರ್ ಆಗ್ತೀರಾ? ಸೊ ನಿಮಗೆ ಯಾವ್ದಾದ್ರು ಒಂದು ಒಳ್ಳೆ ಮೆಟೀರಿಯಲ್ ಸಿಕ್ತು, ಅಥವಾ ನಿಮ್ಗೆ ಕಾಲೇಜ್ ಕಡೆಯಿಂದ ಲೆಕ್ಚರರ್ಸ್ ಕಡೆಯಿಂದ ಗೈಡೆನ್ಸ್ ಸಿಕ್ತು, ಅಥವಾ ನೀವು ಯೂಟ್ಯೂಬ್ ಕಡೆಯಿಂದ ನೋಡಿರ್ತೀರಾ, ಅಥವಾ ನಿಮ್ ಕೋರ್ಸ್‌ಗಳಿಂದ ಕಲ್ತಿರ್ತೀರಾ. ಸೊ ಎಲ್ಲೋ ಒಂದ್ ಕಡೆಯಿಂದ ನಿಮಗೆ ಕರೆಕ್ಟ್ ಇನ್ಪುಟ್ ಸಿಕ್ಕಿದಾಗ ನಿಮ್ಗೆ ಅರ್ಥ ಆಗಕ್ ಸ್ಟಾರ್ಟ್ ಆಗತ್ತೆ. ಮತ್ತೆ ಎಕ್ಸಾಮ್ ಅಲ್ಲಿ ನೀವು ಆರಾಮಾಗಿ ಪಾಸ್ ಮಾಡ್ಕೊಳ್ತಾ ಹೋಗ್ತೀರಾ. ಸೊ ರೈಟ್, ಅದೇ ತರ ಯಾವಾಗ ನಿಮಗೆ ಇನ್ಫಾರ್ಮೇಶನ್ ಅನ್ನೋದು ಕರೆಕ್ಟ್ ಆಗಿ ಸಿಗತ್ತೆ, ಅದೇ ರೀತಿ ರಿಸಲ್ಟ್ ಕೂಡ ಸಿಗತ್ತೆ. ಅದೇ ರೀತಿ ಮಷೀನ್ ಲರ್ನಿಂಗ್ ಅಲ್ಲೂ ಕೂಡ ನೀವು ಮಷೀನ್‌ಗೆ ಯಾವ ತರ ಗುಡ್ ಡೇಟಾನ ಕೊಡ್ತಾ ಹೋಗ್ತೀರಾ, ಅದೇ ತರ ನಿಮಗೆ ಎಕ್ಸಾಕ್ಟ್ ಅಕ್ಯುರೇಟ್ ಔಟ್‌ಪುಟ್ ಸಿಗ್ತಾ ಹೋಗುತ್ತೆ. ಓಕೆನಾ? ಸೊ ಇವಾಗ ಹ್ಯೂಜ್ ಡೇಟಾ ಅಂತ ನಾನು ಹೇಳ್ದೆ. ಎಷ್ಟು ಡೇಟಾ ಕೊಡ್ತೀರಾ ಅಷ್ಟು ನಿಮಗೆ ಒಳ್ಳೇದಂತ. ಸೊ ಈ ತರ ಆದ್ರೆ ನಿಮಗೆ ಮಿಲಿಯನ್ಸ್ ಆಫ್ ರೆಕಾರ್ಡ್ಸ್ ಸಿಗ್ತಾ ಹೋಗುತ್ತೆ ಅಲ್ವಾ? ತುಂಬಾ ಕಡಿಮೆ ಡೇಟಾನ ಜನರೇಟ್ ಆಗತ್ತೆ. ಇಲ್ಲ ಅಲ್ವಾ? ತುಂಬಾ ಡೇಟಾ, ತುಂಬಾ ಮೇ ಬಿ ಮಿಲಿಯನ್ಸ್ ಆಫ್ ರೆಕಾರ್ಡ್ಸ್ ಇರುತ್ತೆ. ಸೊ ನೀವ್ ಅನ್ಕೊಳ್ತೀರಾ, ನಿಮ್ಗೆ ನಾರ್ಮಲ್ ಒಂದು ಕಂಪ್ಯೂಟರು ಇಷ್ಟು ಡೇಟಾನ ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯನಾ? ಅದನ್ನ ಯೋಚನೆ ಮಾಡಕ್ಕಾದ್ರೂ ಆಗತ್ತಾ? ಇಲ್ಲ ಅಲ್ವಾ? ಸೊ ನಾರ್ಮಲ್ ಕಂಪ್ಯೂಟರ್ಸ್‌ಗೆ ಅದೆಲ್ಲ ಸಾಧ್ಯನೇ ಇಲ್ಲ. ಸೊ ದಿಸ್ ಲೀಡ್ಸ್ ಟು ದ ನೆಕ್ಸ್ಟ್ ಚಾಲೆಂಜ್, ದಟ್ ಇಸ್ ಹೈ ಕಾಂಪ್ಯೂಟೇಷನಲ್ ಪವರ್. ಸೊ ಕಾಂಪ್ಯೂಟೇಷನಲ್ ಪವರ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಕಾಂಪ್ಯೂಟೇಷನಲ್ ಪವರ್ ಅಂದ್ರೆ ಒಂದು ಕಂಪ್ಯೂಟರು ಎಷ್ಟು ಪವರ್‌ಫುಲ್ ಆಗಿ ಕ್ಯಾಲ್ಕುಲೇಷನ್‌ನ ಪರ್ಫಾರ್ಮ್ ಮಾಡ್ಬೋದು. ಎಷ್ಟು ಪವರ್‌ಫುಲ್ ಇದೆ ಆ ಒಂದು ಕಂಪ್ಯೂಟರು ಕ್ಯಾಲ್ಕುಲೇಷನ್‌ನ ಪರ್ಫಾರ್ಮ್ ಮಾಡೋದಕ್ಕೆ ಅನ್ನೋದನ್ನ ಡಿಫೈನ್ ಮಾಡೋದೇ ಈ ಕಾಂಪ್ಯೂಟೇಷನಲ್ ಪವರ್. ಓಕೆ. ಸೊ ಇವಾಗ ಮಷೀನ್ ಲರ್ನಿಂಗ್ ಮಾಡೆಲ್ಸ್ ಎಲ್ಲ ಸಮ್‌ಟೈಮ್ಸ್ ಆಕ್ಚುಲಿ ಮಿಲಿಯನ್ಸ್ ಮತ್ತೆ ಬಿಲಿಯನ್ಸ್ ಆಫ್ ಕ್ಯಾಲ್ಕುಲೇಷನ್ಸ್‌ನ ಮಾಡತ್ತೆ ಈ ಮಷೀನ್ ಲರ್ನಿಂಗ್ ಮಾಡೆಲ್ಸ್. ಸೊ ಹೆಂಗೆ ಈ ತರ ತುಂಬಾ ಲಾರ್ಜ್ ಡೇಟಾನ ಹ್ಯಾಂಡಲ್ ಮಾಡೋದಕ್ಕೆ ಈ ಒಂದು ಮಷೀನ್ ಲರ್ನಿಂಗ್ ಮಾಡೆಲ್ಸು ಸ್ಪೆಷಲ್ ಪ್ರೊಸೆಸರ್ಸ್‌ನ ಯೂಸ್ ಮಾಡ್ತಾರೆ. ಏನಪ್ಪಾ ಸ್ಪೆಷಲ್ ಪ್ರೊಸೆಸರ್ಸು ಅಂತ ಅಂದ್ರೆ, ಜಿ-ಪಿ-ಯು ಮತ್ತೆ ಟಿ-ಪಿ-ಯು ಅಂತ. ಜಿ-ಪಿ-ಯು ಅಂದ್ರೆ ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್, ಮತ್ತೆ ಟಿ-ಪಿ-ಯು ಅಂದ್ರೆ ಸೆನ್ಸರ್ ಪ್ರೊಸೆಸಿಂಗ್ ಯೂನಿಟ್ ಅಂತ. ಓಕೆನಾ? ಈ ಒಂದು ಪ್ರೊಸೆಸರ್ಸು ತುಂಬಾ ದೊಡ್ಡ ಕ್ಯಾಲ್ಕುಲೇಷನ್ಸ್‌ನ ಪರ್ಫಾರ್ಮ್ ಮಾಡುತ್ತೆ ಅಟ್ ದ ಸೇಮ್ ಟೈಮ್. ಓಕೆನಾ? ಇದರಿಂದ ಟ್ರೈನಿಂಗ್ ಕೂಡ ಬೇಗ ಬೇಗ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಇವಾಗ ನಾನು ಹೇಳ್ದೆ, ಓಕೆ, ನಿಮ್ಮತ್ರ ಇವಾಗ ಡೇಟಾ ಕೂಡ ಇದೆ, ಮತ್ತೆ ದೊಡ್ಡ ಪವರ್‌ಫುಲ್ ಕಂಪ್ಯೂಟರ್ಸ್ ಕೂಡ ಇದೆ. ಈ ತರ ಇದ್ದಿದ ತಕ್ಷಣ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತಾ? ಇಲ್ಲ ಅಲ್ವಾ? ಇವಾಗ ಏನು ಅಲ್ಗಾರಿದಮ್ ಅನ್ನೋದು ಬರೋದು. ಓಕೆನಾ? ಅಲ್ಗಾರಿದಮ್ ಅಂದ್ರೆ ಏನು? ನಿಮ್ಮ ಒಂದು ಪ್ರಾಬ್ಲಮ್‌ನ ಸಾಲ್ವ್ ಮಾಡೋದಕ್ಕೆ ಏನೇನ್ ಸ್ಟೆಪ್ ಬೇಕು ಅನ್ನೋದು. ಅಂದ್ರೆ ಏನೇನ್ ಸ್ಟೆಪ್ಸ್ ಎಕ್ಸಿಕ್ಯೂಟ್ ಆಗ್ಬೇಕು ನಿಮ್ಮ ಒಂದು ಪ್ರಾಬ್ಲಮ್ ಅಲ್ಲಿ ಅನ್ನೋದೇ ಈ ಅಲ್ಗಾರಿದಮ್. ಸೊ ಇವಾಗ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನೀವೇನೋ ಫುಡ್‌ನ ಪ್ರಿಪೇರ್ ಮಾಡ್ಬೇಕು, ಡಿಶ್‌ನ ಪ್ರಿಪೇರ್ ಮಾಡ್ಬೇಕು ಅಂತ ಅನ್ಕೊಳ್ತೀರಾ. ಯಾವುದೋ ಒಂದು ಒಳ್ಳೆ ಕುಕಿಂಗ್ ರೆಸಿಪಿನ ನೋಡಿದ್ರೆ ನೀವು ಯು ವಿಲ್ ಗೋ ವಿತ್ ದ ರೈಟ್ ಪಾತ್.
ಓಕೆ. ಅಕಸ್ಮಾತ್ ನೀವೇನಾದ್ರೂ ರಾಂಗ್ ಕುಕಿಂಗ್ ರೆಸಿಪಿನ ಫಾಲೋ ಮಾಡಿದ್ರೆ, ಸೊ ಫುಡ್ಡು ಚೆನ್ನಾಗಿರಲ್ಲ, ಅದ್ರ ಟೇಸ್ಟು ಕೂಡ ಚೆನ್ನಾಗಿರಲ್ಲ. ಒಂದ್ ಹೇಳ್ಬೇಕು ಅಂದ್ರೆ ಏನೋ ಬಿರಿಯಾನಿ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರ. ಬಟ್ ಇಫ್ ಯು ಎಂಡೆಡ್ ವಿತ್ ಇಟ್ ಉಪ್ಪಿಟ್ಟು, ಏನ್ ಮಾಡ್ತೀರಾ? ಬಿರಿಯಾನಿ ಮಾಡಕ್ ಹೋಗಿ ಉಪ್ಪಿಟ್ಟಾದ್ರೆ ಏನದು? ಹೆಂಗಿರುತ್ತೆ ಅಲ್ವಾ? ಸೊ ದಟ್ ಈಸ್ ವಾಟ್ ಮಷೀನ್ ಲರ್ನಿಂಗ್ಸ್ ಅಲ್ಲಿ ತುಂಬಾನೇ ಅಲ್ಗಾರಿದಮ್ಸ್ ಇರುತ್ತೆ. ಲೀನಿಯರ್ ರಿಗ್ರೆಷನ್ ಆಗಿರ್ಬೋದು, ಡಿಸಿಷನ್ ಟ್ರೀ ಆಗಿರ್ಬೋದು, ನ್ಯೂರಲ್ ನೆಟ್ವರ್ಕ್ಸ್ ಆಗಿರ್ಬೋದು, ಈ ತರ ತುಂಬಾ ಅಂದ್ರೆ ತುಂಬಾ ಅಲ್ಗಾರಿದಮ್ಸ್ ಇರುತ್ತೆ. ಸೊ ಇಷ್ಟು ಅಲ್ಗಾರಿದಮ್ಸ್ ಅಲ್ಲಿ ನಾವು ಕರೆಕ್ಟ್ ಅಲ್ಗಾರಿದಮ್ ನ ಸೆಲೆಕ್ಟ್ ಮಾಡ್ಬೇಕು. ನಮ್ಮ ಪ್ರಾಬ್ಲಮ್ಗೆ ಯಾವ್ದು ಸೂಟ್ ಆಗತ್ತೆ, ಆ ಒಂದು ಪ್ರಾಬ್ಲಮ್ನ ನಾವು ಸಾರಿ, ಆ ಒಂದು ಅಲ್ಗಾರಿದಮ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಆವಾಗ ನಮ್ಗೆ ಒಂದು ಒಳ್ಳೆ ಔಟ್ಪುಟ್ ಸಿಗ್ತಾ ಹೋಗುತ್ತೆ. ಸೊ ನಾವು ಒಳ್ಳೆ ಅಲ್ಗಾರಿದಮ್ ಸೆಲೆಕ್ಟ್ ಮಾಡಿದ್ರು ಕೂಡ ಸೊ ಪ್ರಾಬ್ಲಮ್ ಒಂದೊಂದ್ಸತಿ ಬಂದೇ ಬರುತ್ತೆ. ಓಕೆನಾ? ಯಾಕಂದ್ರೆ ನಾವು ಆಲ್ವೇಸ್ ವಿ ನೀಡ್ ಟು ಟೆಸ್ಟ್ ಟ್ರಯಲ್ ಅಂಡ್ ಎರರ್ ಮೆಥಡ್, ರೈಟ್? ಸೊ ಈ ಒಂದು ಪ್ರಾಬ್ಲಮ್ನ ನಾವು ಬಯಾಸ್ ಅಂಡ್ ವೇರಿಯನ್ಸ್ ಅಂತ ಕರಿತೀವಿ. ಸೊ ಇವಾಗ ನಾನು ಓವರ್ ಫಿಟ್ಟಿಂಗ್ ಮತ್ತೆ ಅಂಡರ್ ಫಿಟ್ಟಿಂಗ್ ಅನ್ನೋ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಓವರ್ ಫಿಟ್ಟಿಂಗ್ ಅಂತ ಅಂದ್ರೆ ಎಕ್ಸಾಂಪಲ್ ಇವಾಗ ನೋಡಿ, ನಿಮಗೆ ಕ್ಲಾಸಲ್ಲಿ ಟೆಸ್ಟ್ ಇದೆ, ಲೈಕ್ ಯು ಥಿಂಕ್ ಇಂಟರ್ನಲ್ಸ್. ಓಕೆ, ನಿಮಗೆ ಇಂಟರ್ನಲ್ಸ್ ಅಲ್ಲಿ ಅವರೇ ಅಸೈನ್ಮೆಂಟ್ ಕ್ವಶನ್ಸ್ ಕೊಡ್ತಾರೆ. ಆಮೇಲೆ ಇಲ್ವಾ ಅಸೈನ್ಮೆಂಟ್ ಕ್ವಶನ್ಸ್ ಕೆಲವೊಂದು ಕಾಲೇಜಸ್ ಅಲ್ಲಿ ಕೊಡಲ್ವಾ? ಓಕೆ, ಇಫ್ ಯು ಪ್ರಿಪೇರ್ ಫಾರ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್, ಲೈಕ್ ಲಾಸ್ಟ್ ಟೈಮ್ ಬಂದಿರೋಂಥ ಕ್ವೆಶನ್ಸ್ನ ನೀವು ನೋಡ್ಕೊಂಡು ಹೋದ್ರೆ ಆರಾಮಾಗಿ ನೀವು ಈ ಇಂಟರ್ನಲ್ಸ್ನ ಚೆನ್ನಾಗಿ ಮಾಡ್ತೀರಾ. ಓಕೆ, ಸೊ ಇದೇ ತರ ನೀವು ರಿಯಲ್ ಎಕ್ಸಾಮ್ ಮಾಡಿದ್ರೆ ಅಲ್ಲಿ ಬೇರೆ ಬೇರೆ ಕ್ವೆಶನ್ಸ್ ಕೊಟ್ರೆ ವಾಟ್ ಯು ವಿಲ್ ಡೂ ಅಲ್ವಾ? ಸೊ ಪಾಸ್ ಆಗೋಕ್ಕೂ ಕಷ್ಟ ಆಗತ್ತೆ ಅವಾಗ. ಸೊ ದಟ್ ಇಸ್ ವಾಟ್ ಇದನ್ನ ನಾವು ಓವರ್ ಫಿಟ್ಟಿಂಗ್ ಅಂತೀವಿ. ಓವರ್ ಫಿಟ್ಟಿಂಗ್ ಅಂದ್ರೆ ಕೊಟ್ಟಿರೋಂಥ ಡೇಟಾ ಅಲ್ಲಿ ನಾವು ಕಲಿತೀವಿ. ಅದ್ ನಾವು ಕಲಿತೀವಿ ಅಂದ್ರೆ ಮಷೀನು ಅಥವಾ ಸಿಸ್ಟಮ್ ಅಥವಾ ಮಾಡೆಲ್ ಕೊಟ್ಟಿರೋಂಥ ಟ್ರೈನಿಂಗ್ ಡೇಟಾ ಮೇಲೆ ಅದು ವರ್ಕ್ ಮಾಡಿ ಅದು ಕಲಿಯುತ್ತೆ. ಆದ್ರೆ ಅದೇ ಒಂದು ಪ್ಯಾಟರ್ನ್ ನೀನ್ ನ್ಯೂ ಡೇಟಾ ಮೇಲೆ ಅಪ್ಲೈ ಮಾಡಪ್ಪ ಅಂತ ಅಂದ್ರೆ ಅದು ಫೇಲ್ ಆಗತ್ತೆ. ಸೊ ಇದನ್ನ ನಾವು ಓವರ್ ಫಿಟ್ಟಿಂಗ್ ಅಂತ ಅಂತೀವಿ. ಸೊ ನೆಕ್ಸ್ಟ್ ಅಂಡರ್ ಫಿಟ್ಟಿಂಗ್. ಅಂಡರ್ ಫಿಟ್ಟಿಂಗ್ ಅಂತ ಅಂದ್ರೆ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಮ್, ಏನಂದ್ರೆ ಇವಾಗ ಸ್ಟೂಡೆಂಟ್ ಓದದೆ ಸ್ವಲ್ಪ, ಓಕೆ ನೀನ್ ಅಸೈನ್ಮೆಂಟ್ ಕ್ವಶನ್ಸ್ ಕೊಡು, ನೀನ್ ಏನ್ ಕ್ವಶನ್ಸ್ ಕೊಡು, ನಾನ್ ಓದದೆ ಇಷ್ಟು ಅಂತ ಅನ್ಕೊಂಡು ಸ್ವಲ್ಪ ಮಾತ್ರ ಓದ್ಕೊಂಡ್ ಬರ್ತಾರೆ. ಸೊ ಅವರು ಇಂಟರ್ನಲ್ಸ್ ಅಲ್ಲೇ ಪಾಸ್ ಆಗೋಕೆ ಕಷ್ಟ ಆಗತ್ತೆ ಅವಾಗ, ರೈಟ್? ಅವಾಗ ಅದ್ರಲ್ಲೇ ಪಾಸ್ ಆಗಕ್ ಕಷ್ಟ ಆಗತ್ತೆ. ಸೊ ಇನ್ನ ರಿಯಲ್ ಎಕ್ಸಾಮ್ ಅಂತೂ ದೂರದ ಮಾತು, ಬಿಟ್ಬಿಡಿ ಅದನ್ನ. ಓಕೆ, ಇವಾಗ ಇದು ಅಂಡರ್ ಫಿಟ್ಟಿಂಗ್ ಅಂತ ಅಂದೆ. ಜನರಲ್ ಆಗಿ ಮಷೀನ್ ಲರ್ನಿಂಗ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಅಂಡರ್ ಫಿಟ್ಟಿಂಗ್ ಅಂತ ಅಂದ್ರೆ ಮಾಡೆಲ್ ಕೊಟ್ಟಿರುವಂತ ಡೇಟಾ ಮೇಲೆ ವರ್ಕ್ ಮಾಡಕ್ಕೆ ಫೇಲ್ ಆಗತ್ತೆ. ಅಲ್ಲಿ ಮೀನ್ಸ್ ದ ಮಾಡೆಲ್ ಫೇಲ್ಸ್ ಇನ್ ಲರ್ನಿಂಗ್ ದ ಪ್ಯಾಟರ್ನ್ಸ್ ಪ್ರಾಪರ್ಲಿ. ಇವಾಗ ಕೊಟ್ಟಿರುವಂತ ಡೇಟಾ ಮೇಲೆ ಅದು ವರ್ಕ್ ಮಾಡಿ ಅದರಿಂದ ಪ್ಯಾಟರ್ನ್ ಕಂಡುಹಿಡ್ಕೊಳ್ಳೋದಕ್ಕೆ ಅದಕ್ಕೆ ಏನಾಗುತ್ತೆ, ಕಷ್ಟ ಆಗತ್ತೆ. ಸೊ ಅದನ್ನ ಅಂಡರ್ ಫಿಟ್ಟಿಂಗ್ ಅಂತ ಅಂತೀವಿ. ಅರ್ಥ ಆಯ್ತಲ್ವಾ? ಸೊ ಯು ಪೀಪಲ್ ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್, ಸೊ ಲೆಟ್ ಮೀ ನೋ. ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ, ನಾನು ಅಲ್ಲೇ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್.